ಇಂಡಿಯನ್ ಆರ್ಮಿ ಡಾಗ್ಸ್ ಗೆಟ್ ಔಟ್ ಅಂತಂದು ಬರ್ದಿರೋರು, ಕಾಶ್ಮೀರ್ ಬನೆಗ ಪಾಕಿಸ್ತಾನ ಅಂತ ಬರ್ದಿರೋ ಎಷ್ಟೋ ಕಡೆ ಈ ಥರ ನೋಡ್ತಿದ್ವಿ. ಪಾಕಿಸ್ತಾನ ಆ ಒಂದು ಇಸ್ಲಾಮಿನ ಹೆಸರಲ್ಲಿ, ಟೆರರಿಸಮಿನ ಹೆಸರಲ್ಲಿ, ಜಿಹಾದಿನ ಹೆಸರಲ್ಲಿ ಅವ್ರ ಜನರನ್ನ ಹೇಗೆ ತುಳಿದಿದ್ದಾರೆ, ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆಗಲಿ. ನೋಡಿ, ಇವಾಗ ಜಮ್ಮು ಕಾಶ್ಮೀರದ ಹಂಗೆ ಫುಲ್ ಲ್ಯಾಂಡ್ ಮಾಸನ್ನು ತೊಗೊಂಡ್ರೆ 50% ಅರ್ಧಕ್ಕಿಂತ ಜಾಸ್ತಿ ಪಾಕಿಸ್ತಾನ ಇಲ್ಲ ಚೈನಾ ಕಡೆ ಅವ್ರ ಹಿಡಿತದಲ್ಲಿದೆ. ಪಾಕಿಸ್ತಾನ ಮತ್ತು ನಮ್ಮ ಮಧ್ಯೆ ಏನೂ ಪ್ರಾಬ್ಲಮ್ಗಳೇ ಇಲ್ಲ. ಇರೋದು ಒಂದೇ ಪ್ರಾಬ್ಲಮ್, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ನಾವು ಯಾವಾಗ ವಾಪಸ್ ತೊಗೊತೀವಲ್ಲ ಅವಾಗೆಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ. ನಾನು ಹಾಸ್ಪಿಟಲಿದ್ದಾಗ ನನಗೆ ಸ್ಯಾಲ್ರಿ ಎಷ್ಟು ನನಗೆ ಐಡಿಯಾನೇ ಇರಲಿಲ್ಲ. ನಾನು ಡಿಸ್ಚಾರ್ಜ್ ಆದಾಗ ನನಗೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ದಟ್ ವೆನ್ ಸಂಬಡಿ ಯೂಸ್ ಗೋಸ್ ಆ್ಯಂಡ್ ಜಾಯಿನ್ಸ್ ದ ಡಿಫೆನ್ಸ್ ಫೋರ್ಸ್ ವಿತ್ ದ ಪ್ಯಾಷನ್ ಅಲ್ಲ, ಅವ್ರದ್ದು ಒಂದು ವಿಚಾರಧಾರನೇ ಬೇರೆ ಇರುತ್ತೆ. ಶ್ರೀನಗರ ಆಗಲಿ, ಕಾಶ್ಮೀರ ಆಗಲಿ, ನಾವೀಗ ನೀವು 1999 ಆ ಟೈಮ್ ಲೈನಲ್ಲಿ ನೋಡಿರೋ ಅಂಥದ್ದು. ಅದಾದಮೇಲೆ ಈಗಲೂ ಈಗ ಒಂದು 2010 ಹೆಂಗಿತ್ತು, ಇವತ್ತಿಗೆ ಹೆಂಗಿತ್ತು, ರೀಸೆಂಟಿಗೆ ನಮಗೆ ಖುಷಿ ಅನ್ಸೋದು ಎಲ್ಲರೂ. ಈಗ ನಾನು 2013 ಆ ಕಡೆ ಹೋದಾಗ ನಾವು ನಮ್ಮ ಮೇಕಪ್ ಮ್ಯಾನ್ ಹತ್ರ ಮುಖದ ಮೇಲೆ ಇಂಡಿಯಾ ಫ್ಲಾಗ್ ಬರ್ಸ್ಕೊಂಡಿದ್ವಿ. ಎಲ್ಲಿಂದ ಫ್ರಮ್ ಲಡಾಖಿಂದ ಶ್ರೀನಗರ್ಗೆ ಹೋಗುವಂಥ ಟೈಮಲ್ಲಿ ನಾವು ನಾವೇನು ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ ಗಾಡಿ, ಡ್ರೈವರ್ ಗಾಡಿ ಶ್ರೀನಗರಕ್ಕೆ ಎಂಟ್ರಾಗಕ್ಕೆ ಒಪ್ಪಲೇ ಇಲ್ಲ, ನೀವು ಅದು ನಡೆಸೋವರೆಗೂ ನನಗೆ ಬರಲ್ಲ ಅಂತ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ನಮಗೆ ಅನಿಸಿತ್ತು ಅವಾಗ. ಆಲ್ಮೋಸ್ಟ್ ಎಲ್ಲರೂ ಓಡಿಸಿದ್ರು, ಒಬ್ಬ ನಾನು ಯಾರು ಬಂದರೂ ಮಾತಾಡ್ಕೊತೀನಿ ಇರಲಿ ಅನ್ನೋ ಥರ. ಅಂದರೆ ನಮ್ಮದೇ ಲಡಾಖಿಂದ ಶ್ರೀನಗರಕ್ಕೆ ಹೋಗುವಾಗ. ಬಟ್ ಅದೇ ರೀಸೆಂಟಾಗಿ ಇತ್ತೀಚೆಗೆ ಈ ಘಟನೆಗೆ ಜಸ್ಟ್ ಬಿಫೋರ್ ನಾವು ಶ್ರೀನಗರಕ್ಕೆ ಕಾಶ್ಮೀರಕ್ಕೆ ಹೋಗಿ ಬಂದವ್ರನ್ನ ಕೇಳಿದ್ರೆ ಸಖತ್ ಖುಷಿ ಅನಿಸೋದು. ಹೌದಾ, ಇಷ್ಟು ಆರಾಮಾಗಿದೆಯಾ, ಹಂಗಿದೆಯಾ, ಹಿಂಗಿದೆಯಾ ಅಂತ ಅಷ್ಟು ಖುಷಿಯಾಗಿ ಹಂಚ್ಕೊಳ್ತಾ ಇದ್ರು. ನಿಮ್ಮ ಟೈಮ್ ಲೈನಲ್ಲಿ ಹೇಗಿತ್ತು ಸರ್ ಅದು? ನೀವು ಹೋದಾಗ ಆ್ಯಕ್ಚುಲಿ ಯುದ್ಧಕ್ಕೆ ಮುಂಚೆನೂ ಅಲ್ಲೇ ಇದ್ರಿ ಅಲ್ವಾ? 1990 ಯುದ್ಧಕ್ಕೆ ಜಸ್ಟ್ ಬಿಫೋರ್ ಸಿಕ್ಕು ನೀವು ಅದೇ ಜಾಗದಲ್ಲೇ ಇದ್ದಿದ್ದಲ್ವ? ಹೌದು ಹೌದು. ಅವಾಗ ನಿಮ್ಮ ಬಿಫೋರ್ ದ ಇಂಪ್ಯಾಕ್ಟ್ ಹೇಗಿತ್ತು ಸರ್ ಅದು? ಓಕೆ, ನಾವು 99 ಹೋದಾಗ ನೀವು ವಿಚಾರಿಸಿದರೆ 99 ನಾವು ಇದ್ದಿದ್ದು ಪಟ್ಟಣ್ ಅಂತ ಒಂದು ಊರಿದೆ, ಶ್ರೀನಗರದಿಂದ 40 ಕಿಲೋಮೀಟರ್ ದೂರದಲ್ಲಿ. ಹಾಗಾಗಿ ಶ್ರೀನಗರದಲ್ಲಿ ಆನಾ ಜನ ಅಥವಾ ಲಗಾಯಿರೇ ಇರ್ತಾತ, ಹೋಗೋದು ಬರೋದು ಶ್ರೀನಗರದಿಂದ ಆಗ್ತಾನೆ ಇತ್ತು. ಶ್ರೀನಗರ ಲಾಲ್ ಚೌಕ್ ಬಗ್ಗೆ ಎಲ್ಲರಿಗೂ ಗೊತ್ತು. ಶ್ರೀನಗರ ಲಾಲ್ ಚೌಕದಲ್ಲಿ ಅಲ್ಲಿ ಭಾರತದ ಬಾವುಟ ಹಾರಿಸಿದ ಇತಿಹಾಸನೇ ಇಲ್ಲ, ಅವಾಗ ಹಾರ್ಸಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನು ಹೇಳಿದ್ನಲ್ಲ, ನಾನು ಹೋದಾಗ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ನಾವು ಬೋರ್ಡ್ ಮೇಲೆ ನೋಡ್ತಿದ್ವಿ. ಇಂಡಿಯನ್ ಆರ್ಮಿ ಡಾಗ್ಸ್ ಗೆಟ್ ಔಟ್ ಅಂತಂದು ಬರ್ದಿರೋರು, ಕಾಶ್ಮೀರ್ ಬನೆಗ ಪಾಕಿಸ್ತಾನ ಅಂತ ಬರ್ದಿರೋ ಎಷ್ಟೋ ಕಡೆ ಈ ಥರ ನೋಡ್ತಿದ್ವಿ. ಹಾಗಾಗಿ ನಾವೇ ಆರ್ಮಿದವರೇ ನಾವು ಹೋಗ್ಬೇಕಂತಂದರೆ ಮಿನಿಮಮ್ 2 ವೆಹಿಕಲ್ ಬೇಕಿತ್ತು ನಮಗೆ. ಒಂದು ವೆಹಿಕಲ್ ಮುಂದೆ ನೀವು ಅಫ್ಸರ್ ಕೂತ್ಕೊಂಡಿದ್ರೆ ಹಿಂದೆ ಒಂದು ವೆಹಿಕಲ್, ದೊಡ್ಡದು ವೆಹಿಕಲ್, ಡೈಟನ್ ಅಂತ ಹೇಳಿದ್ರೆ 2.5 ಟನ್ ಅಂತ ಹೇಳ್ತೀವಿ, ಇದು ಟಾಟಾದ ವೆಹಿಕಲ್ ಬರ್ತಾನೆ, ಐಶರ್ ಅವೆಲ್ಲ. ಒಂದು ವೆಪನ್ ಮೇಲೆ ಮೌಂಟ್ ಆಗಿದ್ದರೆ ಮಾತ್ರ, 2 ವೆಹಿಕಲ್ ಇದ್ದರೆ ಮಾತ್ರ ನಮ್ಗೆ ಹೊರಗೆ ಹೋಗೋ ಅವಕಾಶ ಆಯಿತು. ಅಂಥ ಒಂದು ಪರಿಸ್ಥಿತಿ ನಾನು ನೋಡಿದ್ದೀವಿ. ಸೊ ಇವಾಗ ನೋಡಿದರೆ ಲಾಲ್ ಚೌಕಲ್ಲಿ ಇವಾಗ ಟ್ರೈ ಕಲರ್ ಫ್ಲೈ ಆಗ್ತಾ ಇರುತ್ತೆ, ಟ್ರೈ ಕಲರ್ ಲೇಸರ್ದು ಟ್ರೈ ಕಲರ್ ಬೀಮ್ ಬಿಟ್ಟಿರ್ತಾರೆ. ಸೊ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಹ್ಯಾಪೆಂಡ್. ನಾನು ಹೇಳಿದ್ನಲ್ಲ, ಇದು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇದನ್ನು ಟೆರರಿಸಮನ್ನು ಕ್ರಶ್ ಮಾಡೋದು 4 ಮಿಲಿಟೆಂಟ್ ಹೊಡೆದನ್ನು ಕ್ರಶ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಮೈಂಡ್ ಸೆಟ್ ವಿಚ್ ಹ್ಯಾಸ್ ಟು ಚೇಂಜ್. ಆ್ಯಂಡ್ ಎಲ್ಲರಿಗೂ ಒಂದು ಖುಷಿ ಆಗಬೇಕನ್ನೋ ಸಂಗತಿ ಅಂದರೆ, ಈಗಿನ ಯಂಗರ್ ಜನ್ರೇಷನ್ ಏನಿದ್ದಾರಲ್ಲ, ಅವರೊಂದು ಕಡೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಅವರಿಗೆ, ಹೌದು ನಾವು ಇಷ್ಟು ವರ್ಷ ಕಷ್ಟಪಟ್ಟು ಬಿಟ್ಟಿದ್ದೀವಿ, ಪಾಕಿಸ್ತಾನದ ಪರಿಸ್ಥಿತಿ ಏನೋ, ಭಾರತದ ಪರಿಸ್ಥಿತಿ ಏನಾಗಿದೆ ಇವತ್ತಿಗೆ, ಅವ್ರು ಯಾಕೆ ಈ ಪರಿಸ್ಥಿತಿಗೆ ಹೋದರೂ ನಾವು ಯಾಕೆ ಈ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದು ಅವರಿಗೆ ಒಂದು ಕ್ಲಿಯರ್ ಪಿಕ್ಚರ್ ತೋರಿಸಿದಂತಾಗಿದೆ. ಕಾಶ್ಮೀರದಲ್ಲಿ ಯಾಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವಂಥ ಜನತೆಗೂ ಗೊತ್ತಾಗಿದೆ ಇಂಡಿಯಾ ಎಷ್ಟು ಡೆವಲಪ್ ಆಗಿದೆ. ಪಾಕಿಸ್ತಾನ ಆ ಒಂದು ಇಸ್ಲಾಮಿನ ಹೆಸರಲ್ಲಿ, ಟೆರರಿಸಮಿನ ಹೆಸರಲ್ಲಿ, ಜಿಹಾದಿನ ಹೆಸರಲ್ಲಿ ಅವ್ರ ಜನರನ್ನ ಹೇಗೆ ತುಳಿದಿದ್ದಾರೆ, ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆಗಲಿ. ಪ್ರಾಬಬ್ಲಿ ಇನ್ 10-15 ಇಯರ್ಸಲ್ಲಿ ಒಂದು ಇಡೀ ಜನ್ರೇಷನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ದೇ ವಿಲ್ ಔಟ್ ರೈಟ್ಲಿ ರಿಜೆಕ್ಟ್ ದಿಸ್ ದ ಸ್ಕರೇಜ್ ಆಫ್ ಹ್ಯುಮ್ಯಾನಿಟಿ ಅಂತಾರಲ್ಲ, ಟೆರರಿಸಮ್ ಅನ್ನೋ ಒಂದು ನಮ್ಮದೇನೊಂದು ಕಾಲ, ಒಂದು ಸ್ಪಾಟ್ ಇದೆಲ್ಲ, ಅದನ್ನು ಕಂಪ್ಲೀಟಾಗಿ ಅದನ್ನು ರಿಜೆಕ್ಟ್ ಮಾಡಿ ದ ಎಂಟೈರ್ ಕಾಶ್ಮೀರ್ ವಿಲ್ ಗೆಟ್ ಇಂಟಿಗ್ರೇಟೆಡ್ ವಿತ್ ಇಂಡಿಯಾ ಫುಲ್ಲಿ. ಸರ್, ನಮಗಂತೂ ಈಗ ಜನರಲ್ ಆಗಿ ಬೇರೆ ಎಲ್ಲೋ ಚೈನಾದವರು ಅವ್ರ ಮ್ಯಾಪಲ್ಲಿ ಇಂಡಿಯಾ ಮ್ಯಾಪ್ ಫುಲ್ಲೇ ಇಲ್ಲ, ಇನ್ನೊಂದು ಕಂಟ್ರಿಲಿ ನಾವು ಬರೆಯೋ ಮ್ಯಾಪು ಅವ್ರನ್ನ ತೋರಿಸೋದೇ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ವಿ. ಆ್ಯಕ್ಚುಲಿ ಈ ಇಶ್ಯೂ ಆದಮೇಲಿಂದನೇ ಮೋಸ್ಟ್ಲಿ ತುಂಬ ಮ್ಯಾಕ್ಸಿಮಮ್ ಜನಗಳಿಗೆ ಗೊತ್ತಾಗಿರೋದು.
ಚೈನಾ ಆಕ್ಯುಪೈಡ್ ಪ್ಲೇಸ್ ಒಂದಷ್ಟಿದೆ, POK ಇಷ್ಟು ಜಾಗ POK ಇದೆ, ಈ ವಿಷಯ ಗೊತ್ತಾಗಿದೆ. ಅಂದರೆ ಮೇನ್ ನಾವು ಬರೀತಾ ಇರೋ ಮ್ಯಾಪೇ ಇಂಡಿಯಾದಲ್ಲ ಅಂತ ಅನ್ಸುತ್ತಲ್ಲ ಸರ್. ಈಗ ನೋಡಿ ಈ POK ಅವರು ಕಂಪ್ಲೀಟ್ ಈಗ ಅಲ್ಲಿವರೆಗೂ ಈಗ POK ಪೋರ್ಷನ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವೇನು ಕರಿತೀವಿ, ಇದು ರೂಲಿಂಗ್ ಬೈ ಅವರೇನೆ, ಪಾಕಿಸ್ತಾನನ ಆ ಜಾಗ. ನೋಡಿ ಇವಾಗ ಜಮ್ಮು ಕಾಶ್ಮೀರದ ಹಂಗೆ ಫುಲ್ ಲ್ಯಾಂಡ್ ಮಾಸನ್ನು ತೊಗೊಂಡ್ರೆ 50%, ಅರ್ಧಕ್ಕಿಂತ ಜಾಸ್ತಿ ಪಾಕಿಸ್ತಾನ ಇಲ್ಲ ಚೈನಾ ಕಡೆ ಅವ್ರ ಹಿಡಿತದಲ್ಲಿದೆ. ಸಕ್ಷ್ಕಾಮ್ ವ್ಯಾಲಿ ಇರ್ಬೋದು, ಜಮ್ಮು ಕಾಶ್ಮೀರ್ POK ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ಒಂದಿಷ್ಟು ಜಾಗ ಪಾಕಿಸ್ತಾನದವ್ರಿಗೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಸೀಡ್ ಅಂತ ಹೇಳ್ತಾರೆ, ಅಂದರೆ ಅವರಿಗೆ ಕೊಟ್ಟಿದ್ದಂಥ ಚೈನಾ ಕೊಟ್ಟಿರೋದಂಥ ಒಂದಿಷ್ಟು ಜಾಗ ಇರ್ಬೋದು, ಎಲ್ಲ ಸೇರಿದ್ರೆ 50%ಗಿಂತ ಜಾಸ್ತಿ ಅವ್ರ ಹಿಡಿತದಲ್ಲಿದೆ. ನಮ್ಮ ಹಿಡಿತದಲ್ಲಿರುವಂಥದ್ದು ಅವ್ರು ಏನಂತ ಕರೀತಾರೆ, ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೀತಾರೆ. ನಾವು ಅದಕ್ಕೇನು ಕರಿತೀವಿ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ನ್ಯೂಟ್ರಲಲ್ಲಿರೋರು ಏನಂತ ಕರೀತಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇರ್ಡ್ ಕಾಶ್ಮೀರ್, ಪಾಕಿಸ್ತಾನ ಅಡ್ಮಿನಿಸ್ಟ್ರೇರ್ಡ್ ಕಾಶ್ಮೀರ್ ಅಂತ ಕರೀತಾರೆ. ಅಂದರೆ ಅವ್ರು ಯಾವುದೋ ಕಾಂಟ್ರವರ್ಸಿಗೆ ಸಿಗಾಕೋಬಾರ್ದು ಅಂತ. ಹೌದು, ನೀವು ಹೇಳಿದ್ದು ನಮಗೆ ಬಹುಶಃ ಇಷ್ಟು ಅವೇರ್ನೆಸ್ ಇರಲಿಲ್ಲ. ನಾವು ಕೂಡ ಕಲಿಬೇಕಾದ್ರೆ ಸ್ಕೂಲಲ್ಲಿದ್ದಾಗ ಜಿಯೋಗ್ರಫಿ ಮ್ಯಾಪಲ್ಲೇನೋ ಕರೆಕ್ಟ್ ಡ್ರಾ ಮಾಡ್ತಿದ್ವಿ, ಕ್ರೌನ್ ಆಫ್ ಇಂಡಿಯಾ ಅಂತಂದು ಅಂತಿದ್ವಿ, ಫುಲ್ ಕ್ರೌನ್ನ ಡ್ರಾ ಮಾಡ್ತಿದ್ವಿ. ಬಟ್ ಇದರಲ್ಲಿ ಅರ್ಧ ನಮ್ಮ ಹಿಡಿತದಲ್ಲಿ ಇರಲಿಲ್ಲ ಅಂತಂದು ಎಲ್ಲ ಗೊತ್ತಿರಲಿಲ್ಲ, ಅವೇರ್ನೆಸ್ ಇರಲಿಲ್ಲ, ನಮಗೆ ಸರಿಯಾಗಿ ಕಲಿಸಲಿಲ್ಲೋ, ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ನಮಗೆ ಹೇಳಿಲ್ಲೋ ಎಲ್ಲೋ ಗೊತ್ತಿಲ್ಲ. ಬಟ್ ಕ್ರಮೇಣ ಇವಾಗ ಹೆಚ್ಚು ಕಮ್ಮಿ ಎಲ್ಲ ಜನರಿಗೆ ಗೊತ್ತಾಗಿದೆ. ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಹೇಳಿದ್ದು ಒಂದೇ ಒಂದು ಮಾತು, ಪಾಕಿಸ್ತಾನ ಮತ್ತು ನಮ್ಮ ಮಧ್ಯೆ ಏನೂ ಪ್ರಾಬ್ಲಮ್ಗಳೇ ಇಲ್ಲ, ಇರೋದು ಒಂದೇ ಪ್ರಾಬ್ಲಮ್, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ನಾವು ಯಾವಾಗ ವಾಪಸ್ ತೊಗೊತೀವಲ್ಲ ಅವಾಗೆಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ. ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ಇವಾಗ ಅದನ್ನು ಇವಾಗೇ ಮಾಡಬೇಕಾಗಿತ್ತು ಅಂತ ಭಾಳ ಜನ ಹೇಳ್ತಾರೆ. ಪಹಲ್ಗಾಮನ್ನು ಮುಂದುವರಿಸಿ, ಪಹಲ್ಗಾಮ್ ನಾವು ರಿಟ್ಯಾಲಿಯೇಟ್ ಏನು ಮಾಡಿದ್ವಲ್ಲ ಅದನ್ನು ಮುಂದುವರಿಸಿ ಪಾಕಿಸ್ತಾನಕ್ಕೆ ಆಕ್ಯುಪೈಡ್ ಕಾಶ್ಮೀರ ತೊಗೋಬೇಕಿತ್ತು ಅಂತ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ತೊಗೋಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಆ ಮುಂದೆ ಒಂದು ಕಾಲ ಬಂದೇ ಬರುತ್ತೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆಲ್ಲ ಪಾರ್ಟ್ ಆಫ್ ದ ಕ್ರೌನ್ ವಿಲ್ ಬಿ ಕಂಪ್ಲೀಟ್. ನಮ್ಮ ಕಿರೀಟ ಏನಿದೆ ಅದು ಕಂಪ್ಲೀಟ್ ಆಗೇ ಆಗುತ್ತೆ. ಬಟ್ ಇದು ಒಂದು ಸೂಕ್ತ ಸಮಯ ಅಲ್ಲ. ಜಮ್ಮು ಕಾಶ್ಮೀರದ ಭಾಗದಲ್ಲಿ, ಕಾಶ್ಮೀರ ಭಾಗದಲ್ಲಿ ಟೂರಿಸಮನ್ನು ಇಷ್ಟು ಡೆವಲಪ್ ಮಾಡ್ಬೋದಾಗಿತ್ತು. ಬಟ್ ನಾವು ಇಲ್ಲಿವರೆಗೂ ಡೆವಲಪ್ ಮಾಡ್ಲಿಕ್ಕೆ ಆಗಲಿಲ್ಲ, ಕಾರಣಾಂತರದಿಂದ. ಟೆರರಿಸಮ್ ಇರ್ಬೋದು, ಆತಂಕವಾದಿ ಚಟುವಟಿಕೆಗಳಿಂದ ಅದನ್ನು ಡೆವಲಪ್ ಮಾಡೋಕ್ಕಾಗಿಲ್ಲ. ಅದನ್ನೇ ಡೆವಲಪ್ ಮಾಡಲಿಲ್ಲ ಅಂತಂದರೆ ಇನ್ನೂ ಒಂದು 40-50% ಲ್ಯಾಂಡ್ ಮಾಸನ್ನು ತೊಗೊಂಡು ಅದನ್ನು ನಮ್ಮ ಹಿಡಿತದಲ್ಲಿ ಹಿಡ್ಕೋಬೇಕಂದ್ರೆ ಮತ್ತೆ ಅದಕ್ಕೆ ಎಷ್ಟು ಸೈನ್ಯವನ್ನು ಡಿಪ್ಲಾಯ್ ಮಾಡಬೇಕು, ಮತ್ತೆ ಅದಕ್ಕೆ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕು. ಆಂತರಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಮೊದಲು. 2.5 ಫ್ರಂಟ್ ವಾರ್ ಅಂತ ಹೇಳ್ತೀವಲ್ಲ, 2 ಫ್ರಂಟ್ ನಮಗೆ ಗೊತ್ತಿದೆ. ಇಂಡಿಯಾ, ಪಾಕಿಸ್ತಾನ ಮತ್ತು ಚೈನಾ 2 ಫ್ರಂಟ್ ಅಂತ ಗೊತ್ತಿದೆ. 0.5 ಫ್ರಂಟ್ ಏನಿದೆಲ್ಲ, 0.5 ಫ್ರಂಟ್ ದೇಶದೊಳಗಿರೋಂಥ ಗದ್ದಾರ್ಗಳು ಏನಿದಾರಲ್ಲ ಅವ್ರನ್ನ ಫಸ್ಟ್ ಸ್ಟಡಿ ಪಡಿಸ್ಕೋಬೇಕು. ಆಮೇಲೆ ಜಮ್ಮು ಕಾಶ್ಮೀರದ ಭಾಗವನ್ನು ಕಂಪ್ಲೀಟ್ ಮಾಡೋ ಒಂದು ಎಫರ್ಟ್ಗೆ ಕೈ ಹಾಕಬೇಕು. ಅಂದರೆ ನೀವು ಹೇಳ್ತಾ ಇರೋ ಜನಗಳನ್ನ ಫಸ್ಟ್ ನಮ್ಮ ಒಳಗೆ ತಗೋಬೇಕು. ಈಗೇನು ಕ್ರಿಮಿಕೇಟ್ಗಳು ನಮ್ಮಲ್ಲೇ ಇದಾವೆ ನೋಡ್ರಿ, ಬುದ್ಧಿಜೀವಿಗಳಂತ ಏನು ಹೇಳ್ತೀವಲ್ಲ. ಸ್ಯಾಡ್ ಪಾರ್ಟ್ ಅಂತಂದರೆ ಬುದ್ಧಿಜೀವಿಗಳನ್ನ ನಾವು ರೆಸ್ಪೆಕ್ಟಿಂದ ನೋಡಬೇಕಿತ್ತು. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನ ಯಾವುದೋ ಒಂದು ಕೆಟ್ಟ ಕಣ್ಣಿಂದ ನೋಡೋ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಸೈನಿಕರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅವರು ಇನ್ನೊಂದು ಕಡೆಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಮಾತಾಡಲಿಲ್ಲ ಅಂತವರು ಸೀಸ್ ಫೈರ್ ಆದಾಗ ಮಾತಾಡ್ತಾರೆ ಅಂತಂದರೆ, ಅವ್ರ ಪರವಾಗಿ ಆತಂಕವಾದಿಗಳ ಪರವಾಗಿ ಮಾತಾಡ್ತಾರೆ ಅಂತಂದರೆ, ಯಾವುದೋ ಒಬ್ಬ ಆತಂಕವಾದಿನ ಹೆಡ್ ಮಾಸ್ಟರ್ ಮಗ ಅಂತ ಮಾತಾಡ್ತಾರೆ, ಒಂದು ದಬ್ಬಳಿಕೆಗೆ ಒಳಗಾಗಿದ್ದ ಅದಕ್ಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಇವರ ಮನಸ್ಥಿತಿ ಹೇಗಿದೆ? ಫಸ್ಟ್ ಇವ್ರನ್ನ ಸರಿ ಮಾಡೋ ಒಂದು ಮಾಡಿದರೆ ಬಹುಶಃ ನಾವು ಮುಂದಿನ ಹೆಜ್ಜೆ ಇಡೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈಗ ನೀವು ಒಂದು ಕ್ಯಾಂಪು, ನೀವು ಒಂದು ಟೀಮ್ ಅಂತ ಹೇಳಿದ್ರಿ, 120 ಜನ, ಅದರಲ್ಲಿ ಒಂದಿಷ್ಟು ಜನ ಕ್ಯಾಪ್ಟನ್ನು, ಮೇಜರು, ಸೋಲ್ಜರು, ಈ ಥರದ್ದು ಏನೋ ಒಂದು ಡಿವಿಷನ್ ಇರುತ್ತೆ, ಎಷ್ಟು ಬೇಕು ಅದು ಅವಶ್ಯಕತೆ ಇರುತ್ತೆ. ಅದ್ರ ಥರ ನೀವು ಮತ್ತೆ ಅಗೇನ್ 2-3 ದಿನ ಊಟ ತಿಂಡಿ ಅದು ಸಪ್ಲೈ, ಅದು ಯುದ್ಧದ ಸನ್ನಿವೇಶ ಆಗಿತ್ತು. ಇಲ್ಲ ಯುದ್ಧಕ್ಕೆ ಹೋಗುವಂಥ ತಯಾರಿಗೆ ನಿಮ್ದು ಈಗ ಟ್ರಾವೆಲಿಂಗ್ ಪೀರಿಯಡೇ ಒಂದಷ್ಟು ದಿನ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಜಾಗಕ್ಕೆ ಹೋಗೋದಕ್ಕೆ ಅಲ್ಲಿ ಹೋಗಿ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಪಾಯಿಂಟ್ ಮಾಡೋದಕ್ಕೆ, ಆ ಜರ್ನಿಗೆ ನಿಮಗೆ ಅಡುಗೆ ಮಾಡೋದಕ್ಕೆ ಭಟ್ರು ಆ ಥರದ್ದು ಏನಾದರೂ ಇರುತ್ತಾ? ಇಲ್ಲ ಮೆಡಿಸಿನ್ಗೆ ಯಾರಾದರೂ ಒಬ್ಬರು ಡಾಕ್ಟರ್ಸ್ ನಿಮ್ಮ ಜೊತೆ ಬರೋ ಥರದ್ದು ಏನಾದರೂ ಇರುತ್ತಾ? ನೋಡಿ, ಒಂದು ಬಟಾಲಿಯನ್ ಅಂದರೆ ಈಸ್ ಆಲ್ಮೋಸ್ಟ್ ಸೆಲ್ಫ್ ಸಫಿಷಿಯೆಂಟ್ ಅಂತ ಕರಿತೀವಿ. ಇವಾಗ ನಾವು ಸೋಪೂರಲ್ಲಿದ್ವಿ, ಕಾರ್ಗಿಲ್ ಯುದ್ಧ ಶುರುವಾದಾಗ ನಮಗಲ್ಲಿ ಕರ್ಸ್ಕೊಂಡ್ರು ಅಂತಂದರೆ ಸುಮಾರು ಒಂದು ಬಟಾಲಿಯನ್ ಅಂದರೆ 800ರಿಂದ 1000 ಜನದವರೆದು ಒಂದು ಬಟಾಲಿಯನ್ ಅಂತ ಕರಿತೀವಿ. ಇಟ್ ಈಸ್ ಸೆಲ್ಫ್ ಸಫಿಷಿಯೆಂಟ್ ಅಂತಂದರೆ ಅದರಲ್ಲಿ ಕುಕ್ ಇರ್ತಾರೆ, ಅದರಲ್ಲಿ ಆರ್ಮ್ ರಿಪೇರಿ ಮಾಡೋರು ಇರ್ತಾರೆ, ಆರ್ಮ್ಸ್ ಆ್ಯಂಡ್ ಆಮ್ಯುನಿಷನ್ಸ್ ರಿಪೇರಿ ಮಾಡೋರು ಇರ್ತಾರೆ, ಅದರಲ್ಲಿ ಸ್ಟೋರ್ ಮ್ಯಾನೇಜ್ ಮಾಡೋಕ್ಕೆ, ಅಡುಗೆದು ಸ್ಟೋರ್ ಏನಿದೆ, ವೆಪನ್ ಸ್ಟೋರ್ ಏನಿದೆ, ಬಟ್ಟೆದು ಸ್ಟೋರ್ ಏನಿದೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಜನ ಇರ್ತಾರೆ, ಡಾಕ್ಟರ್ ಇರ್ತಾರೆ,
ಕ್ಲರ್ಕ್ ಇರ್ತಾರೆ, ಬರೀ ಅದೇನಾದರೂ ಕ್ಲರಿಕಲ್ ಲೆಟರ್ಸನ್ನು ಟೈಪ್ ಮಾಡಬೇಕಂದ್ರೆ ಇಟ್ಸ್ ಸೆಲ್ಫ್ ಸಫಿಷಿಯೆಂಟ್ ಅಂತ ಹೇಳ್ತೀವಿ, ಸೆಲ್ಫ್ ಕಂಟೈನ್ಡ್ ಅಂತ ಹೇಳ್ತೀವಿ. ನಮ್ಮ ಬಟಾಲಿಯನ್ದೇ ವೆಪನ್ಸ್ ಇರ್ತವೆ, ನಮ್ಮ ಬಟಾಲಿಯನ್ದೇ ವೆಹಿಕಲ್ಸ್ ಇರ್ತವೆ. ಸೊ ಹಾಗಾಗಿ ನಮಗೆ ಮೂವ್ ಆಗೋ ಅಂದ ತಕ್ಷಣ ವಿ ಡೋಂಟ್ ಹ್ಯಾವ್ ಟು ಬಿ ಡಿಪೆಂಡೆಂಟ್ ಆನ್ ಎನಿಬಡಿ ಎಲ್ಸ್. ಸೆಲ್ಫ್ ಸಫಿಷಿಯೆಂಟ್ ಇರೋ ಕಾರಣದಿಂದ 48 ಗಂಟೆ ಕಾಲ ಕೊಟ್ಟಿದ್ದಾರೆ ನಮಗೆ ಇಲ್ಲಿಂದ ಅಲ್ಲಿಗೆ ಮೂವ್ ಆಗೋಕ್ಕೆ. ಸೊ 48 ಗಂಟೆ ಕಾಲದಾಗ ವಿ ಆರ್ ಆಲ್ರೆಡಿ ಇನ್ ದ ಮಾರ್ಚ್. ಅವ್ರ ಆರ್ಡರ್ ಬಂದು 48 ಅವರ್ಸ್ ಒಳಗೆ ನಾವು ಎಲ್ಲ ವೆಪನ್ ಎಲ್ಲದನ್ನು ಗಾಡಿ ಮೇಲೆ ಲೋಡ್ ಮಾಡಿ ಹೋಗಕ್ಕೆ ರೆಡಿ ಆಗಿದ್ವಿ. ಡಾಕ್ಟರ್ಸ್ ಇರ್ತಾರೆ ಸರ್, ಡಾಕ್ಟರ್ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ಇರ್ತಾರೆ, ಪಂಡಿತ್ಜಿ ಇರ್ತಾರೆ, ಕುಕ್ ಇರ್ತಾರೆ, ಬಾರ್ಬರ್ ಇರ್ತಾರೆ. ಡಾಕ್ಟರ್ಸ್ ಅಥವಾ ಈಗ ನೀವು ಬಾರ್ಬರ್ ಈ ಥರ ಏನೇನು ಹೇಳ್ತಿದ್ರ ಅವರು ಕೂಡ ಯುದ್ಧ ಮಾಡುವ ಅವರಿಗೆ ಟ್ರೈನಿಂಗ್ ಇರುತ್ತೆ. ಬಟ್ ನಿಮಗೆ ಬ್ಯೂಟಿ ಅಂತಂದರೆ ಕಾರ್ಗಿಲ್ ಯುದ್ಧದಲ್ಲಿ ಹೇಗಾಯಿತು ಅಂತಂದರೆ ನಮಗೆ ಪೋರ್ಟರ್ ಸಿಗಲಿಲ್ಲ ಅಂತ ಹೇಳಿದೆ. ಅದರ ವೆಪನ್ಸನ್ನು ಎಲ್ಲರೂ ಸಿವಿಲಿಯನ್ಸ್ ಎಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ರು, ಭಾಳಷ್ಟು ಕಡಿಮೆ ಜನ ಉಳ್ಕೊಂಡಿದ್ರು ಅಂತ. ಅವಾಗ ಕೆಲವು ಎಷ್ಟೋ ಯೂನಿಟಲ್ಲಿ ಉದಾಹರಣೆ ಇದೆ. ಬಾರ್ಬರ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಅವ್ರ ಟೈಮಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ರಾತ್ರಿ ಹೊತ್ತಲ್ಲಿ ನಾವು ಪೋಟ್ರಾಗಿ ಕೆಲಸ ಮಾಡ್ತೀವಿ ಅಂತಂದು ನಮ್ಮ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸನ್ನು ಹೋಗಿ ಅಲ್ಲಿ ಕೆಳಗಡೆ ಇಟ್ಟು ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡಿ ಮತ್ತೆ ವಾಪಸ್ ಬಂದು ಬೆಳಗಿನ ಜಾವ ಎದ್ದು ಕುಕ್ ಕೆಲಸ ಏನೇನಿತ್ತು, ಮಸಾಲ್ಚಿ ಕೆಲಸ ಏನೇನಿತ್ತು, ಪಾತ್ರೆ ತಿಕ್ಕೋರ ಕೆಲಸ ಏನಿತ್ತು, ಟೆಂಟ್ ಹಾಕೋರ ಕೆಲಸ, ರಿಪೇರ್ ಮಾಡೋರ ಕೆಲಸ ಅವ್ರವ್ರವ್ರ ಕೆಲಸ ಮಾಡ್ಕೊತಾನೆ ಇದ್ರು. ಈಗ ಒಂದು ಯುದ್ಧ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಒನ್ ಪರ್ಸನ್ಸ್ ಎಫರ್ಟ್, ಒಂದು ಯೂನಿಟಿನ ಎಫರ್ಟ್ ಅಲ್ಲ, ಒಬ್ಬ ಸೈನ್ಯದ ಅಧಿಕಾರಿ ಎಫರ್ಟ್ ಅಲ್ಲ, ಕಲೆಕ್ಟಿವ್ ಎಫರ್ಟ್ ಅದು. ಅಂದ್ರೆ ಅವರೆಲ್ಲ ಆರ್ಮಿ ಅವರೇನಾ ಅಂತ? ಆರ್ಮಿ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಅವ್ರಿಗೆ ಏನು, ಅವ್ರಿಗೂ ಅದೇ ರ್ಯಾಂಕ್ ಇರುತ್ತೆ, ಅವ್ರಿಗೂ ಪೆನ್ಷನ್ ಇರುತ್ತೆ, ಸೇಮ್ ಥಿಂಗ್. ಡೆಸಿಗ್ನೇಷನ್ ಮಾತ್ರ ಬೇರೆ. ಟ್ರೇಡ್ ಅಂತ ಕರಿತೀವಿ ನಾವು. ಕುಕ್ದು ಒಂದು ಟ್ರೇಡ್, ಕ್ಲರ್ಕ್ದು ಒಂದು ಟ್ರೇಡ್, ಪಂಡಿತ್ಜಿದು ಒಂದು ಟ್ರೇಡ್, ಬಾರ್ಬರ್ದು ಒಂದು ಟ್ರೇಡ್, ಈ ಥರ ಟ್ರೇಡ್ ವೈಸ್ ಇರುತ್ತೆ. ರ್ಯಾಂಕ್ ಸೇಮ್ ಇರುತ್ತೆ, ಯೂನಿಫಾರ್ಮ್ ಎಲ್ಲ ಎವ್ರಿಥಿಂಗ್ ಸೇಮ್, ಬಟ್ ಆ ಒಂದು ಟ್ರೇಡ್ ಕೆಲಸ ಮಾಡ್ತಾರೆ ಅವರು. ಇಷ್ಟೆಲ್ಲ ಒಂದು ದೊಡ್ಡ ವಿಷಯಗಳು ಅಂದರೆ ಇಡೀ ನಮ್ಮ ಫ್ಯಾಮಿಲಿಯನ್ನು ಬಿಟ್ಟು ಹೋಗಿ ದೇಶ ಕಾಯುವಂಥದ್ದು, ಸಿಗುವಂಥ ರಜೆಗಳು ಕಡಿಮೆ, ಕುಟುಂಬಕ್ಕೆ ಅಂತ ಇವತ್ತಿನ ಸರ್ಕಾರ ಆಗಲಿ, ಭಾರತದ ಸರ್ಕಾರದಲ್ಲಿ ಒಬ್ಬ ಸೈನಿಕನಿಗೆ ಅಥವಾ ಆರ್ಮಿಯಲ್ಲಿರೋರಿಗೆ ಅವ್ರ ಕುಟುಂಬಕ್ಕೆ ಎಜುಕೇಷನ್ ಆ್ಯಂಡ್ ಹೆಲ್ತ್ ಯಾವ ರೀತಿ ಸಪೋರ್ಟಿವ್ ಆಗಿದೆ ಸರ್? ಓಕೆ, ಇವಾಗ ನಂದು ತಗೊಂಡು ನನ್ನ ಕೇಸಲ್ಲಿ ವಾರ್ ಇಂಜುರಿ ಪೆನ್ಷನ್ ನನಗೆ 6 ತಿಂಗಳ ಸರ್ವಿಸ್ ಆಯಿತು. ಆಮೇಲೆ ಪೆಟ್ಟು ಬಿತ್ತು, ಅಲ್ಲಿಂದ ಮಿಲಿಟ್ರಿ ಡಿಸ್ಚಾರ್ಜ್ ಮಾಡಿದರು. ಸೊ ಹಂಗಾಗಿ ನನಗೆ ಆಟೋಮೆಟಿಕಲಿ ಪೆನ್ಷನ್ ಎಲಿಜಿಬಲ್ ಇರ್ತೀನಿ. ನಾರ್ಮಲ್ ಯಾವುದೇ ರೀತಿ ರಿಟೈರ್ ಆದರೂ ಕೂಡ ಅವರಿಗೆ ಪೆನ್ಷನ್ ಇರುತ್ತೆ. ಪೆನ್ಷನ್ ಪ್ಲಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು ಫ್ರೀ ಆಗುತ್ತೆ. ಅಂದರೆ ಪೆನ್ಷನೇಬಲ್ ಸರ್ವಿಸ್ ಮಾಡಿದರೆ ಮಾತ್ರ 20 ವರ್ಷ ಸರ್ವಿಸ್ ಮಾಡಿರ್ಬೇಕು. ಪೆನ್ಷನೇಬಲ್ ಸರ್ವಿಸ್ ಅಂದರೆ ಎಕ್ಸ್ ಸರ್ವಿಸ್ ಮೆನ್ ಅಂತ ಕೌಂಟ್ ಆಗ್ತಾರೆ. ಎಕ್ಸ್ ಸರ್ವಿಸ್ ಮೆನ್ಗೆ ಏನೇನು ಬೆನಿಫಿಟ್ ಸಿಗಬೇಕು, ಕ್ಯಾಂಟೀನ್ ಫೆಸಿಲಿಟಿ ಅದು ಸಿಗುತ್ತೆ, ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ. ಎಜುಕೇಷನ್ ಅಂದರೆ ಮೊದಲನೇ ಎಜುಕೇಷನ್, ಮೊದಲನೇ ಎಜುಕೇಷನ್ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಎಲ್ಲಿವರೆಗೂ ಇರುತ್ತಲ್ಲ ಅಲ್ಲಿವರೆಗೂ ಮಾಡ್ತಾರೆ, ಫ್ರೀ ಅದು, ಕಂಪ್ಲೀಟಾಗಿ ಫ್ರೀ. ಅಂದರೆ ಅದಕ್ಕೊಂದು ಲಿಮಿಟ್ ಇದೆ. ನೀವು ನನ್ನ ಮಗಳನ್ನ ಹೋಗಿ ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕ್ತೀನಿ, ಅದ್ರದ್ದು ತಿಂಗಳಿಗೆ 2 ಲಕ್ಷ ಖರ್ಚು ಅಂತಂದರೆ ಅದಕ್ಕೊಂದು ಆಗಲ್ಲ. ಒಂದು ಲಿಮಿಟ್ ಇಟ್ಟಿರುತ್ತೆ, ಒಂದು ಸ್ಪೆಸಿಫೈಡ್ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟಲ್ಲಿ ನೀವು ಕ್ಲೇಮ್ ಮಾಡ್ಕೋಬೋದು. ನೀವು ಅದನ್ನು ಉಳಿದಿದ್ದನ್ನು ಕಟ್ಟಿ ಅವ್ರು ಎಷ್ಟು ಲಿಮಿಟ್ ಇರುತ್ತಲ್ಲ ಅಷ್ಟು ಕ್ಲೇಮ್ ಮಾಡ್ಕೋಬೋದು. ಹೆಲ್ತ್ ಬೆನಿಫಿಟ್ಸ್ ಆಗಾದ್ರೆ ಹೆಲ್ತ್ ಬೆನಿಫಿಟ್ ಎಸ್, ಯಾರು ಡಿಪೆಂಡೆಂಟ್ಸ್ ಇರ್ತಾರೋ ಅವರಿಗೆ ನಮ್ದೇನು ಮಿಲಿಟರಿ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು. ಅಥವಾ ಅವ್ರು ಅಲ್ಲಿ ಆ ಫೆಸಿಲಿಟಿ ಇರಲಿಲ್ಲ ಅಂದರೆ ರೆಫರ್ ಮಾಡ್ತಾರೆ, ಅಲ್ಲಿ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಸ್ಯಾಲ್ರಿ ಎಲ್ಲ ಇವತ್ತಿಂದ ಹೇಗಿದೆ ಸರ್? ಸ್ಯಾಲ್ರಿ ಇಸ್ ಮಚ್ ಬೆಟರ್. ಇದು 6th ಪೇ ಕಮಿಷನಲ್ಲಿ ಇಂಪ್ರೂವ್ ಆಯಿತು, 7th ಪೇ ಕಮಿಷನಲ್ಲಿ ಚೆನ್ನಾಗಿ ಇಂಪ್ರೂವ್ ಆಯಿತು, 8th ಪೇ ಕಮಿಷನನ್ನು ಕನ್ಸ್ಟಿಟ್ಯೂಟ್ ಮಾಡಿದ್ರೆ ಬರೋ ದಿನದಲ್ಲಿ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಟ್ಸ್ ಟೈಮಲ್ಲಿ ಮೋಸ್ಟ್ಲಿ ತುಂಬ ಕಡಿಮೆ ಇತ್ತು ಅನ್ಸುತ್ತೆ. ಭಾಳ ಕಡಿಮೆ ಇತ್ತು ಅವಾಗ ಭಾಳ ಕಡಿಮೆ ಇತ್ತು. ಹಾಗಾಗಿ ಭಾಳ ಜನ ಆರ್ಮಿಗೆ ನೋಡಿ ಪ್ಯಾಷನಿಂದ ಜಾಯ್ನ್ ಆಗ್ತಾರೆ, ದುಡ್ಡಿಗೋಸ್ಕರ ಜಾಯ್ನ್ ಆಗಲ್ಲ, ಹೌದ್ರಾ? ಹಾಗಾಗಿ ನಮ್ಮ ಟೈಮಲ್ಲೂ ನನಗೆ ಪೆಟ್ಟು ಬಿದ್ದು ಹಾಸ್ಪಿಟ್ಲಲ್ಲಿ ಇದ್ದಾಗೂ ಕೂಡ ನನಗೆ ಸ್ಯಾಲ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ನಾವು ಹೋಗಿ ಸೇರಿಕೊಂಡಿದ್ದು ಇಮಿಡಿಯೇಟ್ಲಿ ಯುದ್ಧ ಶುರು ಆಯ್ತು, 3ನೇ ತಿಂಗಳಿಗೆ ಯುದ್ಧ ಶುರು ಆಯಿತು, 4ನೇ ತಿಂಗಳಿಗೆ ನಾವು ಅಲ್ಲಿದ್ವಿ. ಆಗಲೇ ನಾನು ಹಾಸ್ಪಿಟಲಲ್ಲಿದ್ದಾಗ ನನಗೆ ಸ್ಯಾಲ್ರಿ ಎಷ್ಟಿತ್ತು ನನಗೆ ಐಡಿಯಾನೇ ಇರಲಿಲ್ಲ. ನಾನು ಡಿಸ್ಚಾರ್ಜ್ ಆದಾಗ ನನಗೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ದಟ್ when somebody who goes and joins the defense force with a passion ಅಲ್ಲ, ಅವ್ರದ್ದು ಒಂದು ವಿಚಾರಧಾರನೇ ಬೇರೆ ಇರುತ್ತೆ. ಬಟ್ ಎಸ್, ಆಲ್ ಸೆಡ್ ಆ್ಯಂಡ್ ಡನ್ ಭಾಳ ಕಡಿಮೆ ಇತ್ತು ಸ್ಯಾಲ್ರಿ. ಮಂತ್ ಎಂಡಿಗೆ ಕಷ್ಟನೇ ಆಗ್ತಿತ್ತು, ಅದು ಫ್ಯಾಮಿಲಿ ಇಟ್ಕೊಂಡವ್ರಿಗೆ. ನಾನು ಬ್ಯಾಚುಲರ್ ಇದ್ದೆ, ನಾನು ಮೆಸ್ಸಲ್ಲಿ ಇರ್ತಿದ್ದೆ, ಹಾಗಾಗಿ ನಂಗೆ ಜಾಸ್ತಿ ತೊಂದರೆ ಆಗ್ತಿರಲಿಲ್ಲ. ಬಟ್ ಫ್ಯಾಮಿಲೀಸಿಗೆ ಅವ್ರ ಫೀಲ್ಡಲ್ಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಪೀಸಲ್ಲಿರುತ್ತೆ, 2 ಮಂತನ ನಡೆಸ್ದಂಗೆ ಅದು. ಹಾಗಾಗಿ ಖರ್ಚು ಜಾಸ್ತಿ, ಮಂತ್ ಎಂಡಿಗೆ ಕಷ್ಟ ಆಗ್ತಿತ್ತು. ಬಟ್ ಕ್ರಮೇಣವಾಗಿ ಇವಾಗಂತರೂ ಹೆಲ್ದಿ ಸ್ಯಾಲ್ರಿ ಚೆನ್ನಾಗಿದೆ. ಎಸ್, ಇಂಡಿಯನ್ ಗೌರ್ಮೆಂಟ್ ನೆಕ್ಸ್ಟ್ ತುಂಬ ನೀಟಾಗಿ ಸಪೋರ್ಟ್ ಇದೆ. ಎಸ್, ಅಫ್ಕೋರ್ಸ್ ಸರ್. ಜನರಲ್ ಆಗಿ ನಮಗೆ ದೇಶ ಪ್ರಧಾನಮಂತ್ರಿಗಳು ಇಂಥವರೇ ಇಂಪಾರ್ಟೆಂಟ್ ಅನ್ನೋ ಥರ ನೋಡ್ತಾ ಇರ್ತೀವಿ. ಯುದ್ಧ ಅಂತ ಗೊತ್ತಿದ್ದಂಗೆ ಈಗ ಮೋದಿ ಅವರೇ ಹೇಳಿದಾಗೆ ಎಲ್ಲ ಕಂಪ್ಲೀಟ್ ಎಲ್ಲ ಅಧಿಕಾರವನ್ನು ಮಿಲಿಟ್ರಿ ಕೊಟ್ಟಿದ್ದೀವಿ ಅಂತಾರೆ.
ಅವಾಗ ಆ್ಯಕ್ಚುಲಿ ಯುದ್ಧ ಅಂತ ಬಂದಾಗ ಹೆಂಗೆ ಒಬ್ಬ ಸೇನಾಧಿಪತಿ ಇಂಪಾರ್ಟೆಂಟ್ ಆಗ್ತಾನೆ ರಾಜನಿಗಿಂತ, ಅದೇ ಥರನೇ ನನಗನ್ಸಿದ್ದು. ಮಿಲ್ಟ್ರಿ ಮೇಲೆ ಕಂಪ್ಲೀಟ್ ಎಲ್ಲ ಫ್ರೀ ಬಿಟ್ಟಿದ್ದೀವಿ ಅಂತ ಹೇಳ್ತಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ? ಅದು ಹೇಳಿದ್ದು ಪ್ರಧಾನಮಂತ್ರಿಯವರು ಹೇಳಿದರು ಮಿಲ್ಟ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತಂದಕ್ಕೆ. ನೋಡಿ, ಕೆಲವೊಂದಿಷ್ಟು ಡಿಸಿಷನ್ಗಳು ಹೆಂಗಿರ್ತವೆ ಅಂತಂದರೆ ಒಂದಿಷ್ಟು ಪ್ರಧಾನಮಂತ್ರಿಗಳು ಡಿಸಿಷನ್ ತೊಗೋಬೇಕಾಗುತ್ತೆ, ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಆಪ್ಷನ್ ಕೊಡ್ತೀವಿ. ನಾವು ಆಪ್ಷನ್ ಏನು ಕೊಡ್ತೀವಿ ಅಂದರೆ ಏರ್ ಅಟ್ಯಾಕ್ ಮಾಡಬೇಕು, ಮಿಸೈಲಿಂದ ಅಟ್ಯಾಕ್ ಮಾಡಬೇಕು, ಲ್ಯಾಂಡ್ ಫೋರ್ಸನ್ನು ಕರ್ಕೊಂಡೋಗಿ ಆರ್ಮಿನ ಫುಟ್ ಸೋಲ್ಜರ್ಸ್ನ ಕರ್ಕೊಂಡೋಗಿ ಅಟ್ಯಾಕ್ ಮಾಡಬೇಕು. ಈ ಒಂದು 4-5 ಆಪ್ಷನ್ ಕೊಡ್ತೀವಿ. ಇದರಲ್ಲಿ ಹಿಂಗೆ ಮಾಡಿದರೆ ಇದ್ರ ರಿಪಕೇಷನ್ಸ್ ಹಿಂಗೆ ಆಗ್ಬೋದು, ನಾವು ಹಿಂಗೆ ರಿಟಾಲಿಯೇಟ್ ಮಾಡ್ಬೋದು ಅಂತ ಒಂದು ಆಪ್ಷನ್ಗಳು ಕೊಟ್ಟಿರ್ತೀವಿ. ಅಲ್ಟಿಮೇಟ್ಲಿ ಸೆಲೆಕ್ಷನ್ ಪ್ರಧಾನಮಂತ್ರಿದಾಗಿರುತ್ತೆ, ಡಿಫೆನ್ಸ್ ಮಿನಿಸ್ಟರ್ ಪ್ರಧಾನಮಂತ್ರಿದಾಗಿರುತ್ತೆ. ಈ ಅಟ್ಯಾಕನ್ನು ಮಾಡಿರಿ, ಹಿಂಗೆ ಪ್ರೊಸೀಡ್ ಮಾಡಿರಿ ಅಂತ. ಸೊ ನಾವೇನಂದರೆ ಗ್ರೌಂಡ್ ಲೆವೆಲ್ ಡಿಸಿಷನ್ಸ್ ಏನಿರ್ತಾವಲ್ಲ, ಗ್ರೌಂಡ್ ಲೆವೆಲ್ ಡಿಸಿಷನ್ಸನ್ನು ಆರ್ಮಿದವ್ರು ತೊಗೊಂಡಿರ್ತಾರೆ. ಟ್ಯಾಕ್ಟಿಕಲ್ ಲೆವೆಲ್ ಡಿಸಿಷನ್ಸನ್ನು ಹಿಂಗೆ ಕಾರ್ಗಿಲ್ ವಾರ್ದಲ್ಲಿ ನಾವು ಅಟ್ಯಾಕ್ ಮಾಡಬೇಕಂತ ನಾವು ಪ್ಲ್ಯಾನ್ ಕೊಟ್ವಿ. ಅವರು ಒಂದೇ ಒಂದು ಕಂಡೀಷನ್ ಹೇಳಿದ್ರು, ನೀವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಆಗಬಾರ್ದು ಅಂತ. ಸೊ ಹಾಗಾಗಿ ಇಟ್ಸ್ ಅ ಜಾಯಿಂಟ್ ಎಫರ್ಟ್. ಈಗ ನೋಡಿ, ಫ್ರೀ ಹ್ಯಾಂಡ್ ಅಂದ ತಕ್ಷಣ ನಾನು ನನ್ನ ಕೈಲಿ ನ್ಯೂಕ್ಲಿಯರ್ ಪವರ್ ಐತಿ, ಇಲ್ಲ ಮಿಸೈಲ್ಸ್ ಐತಿ, ಲಾಹೋರಿಗೆ ಅಟ್ಯಾಕ್ ಮಾಡ್ತೀನಿ ಅಂತಂದು ಐ ಕಾಂಟ್ ಡೂ ದ್ಯಾಟ್. ಅದಲ್ಲ ರೀ. ಹಾಗಾಗಿ ಇಟ್ಸ್ ಅ ಕಲೆಕ್ಟಿವ್ ಡಿಸಿಷನ್. ಹೇಳೋಕೆ ಮಾತನ್ನು ಹೇಳಿರ್ತಾರೆ, ಫ್ರೀ ಹ್ಯಾಂಡ್ ಇದ್ದೇ ಇರುತ್ತೆ, ನಾವು ಪ್ರಪೋಸಲ್ ಕೊಡ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಡಿಸಿಷನ್ ಅವರೇ ತೊಗೊತಾರೆ. ಇದರಲ್ಲಿ ಒಂದು ಉತ್ತಮವಾದ ಕೆಲಸ ಏನಾಯಿತು ಅಂತಂದರೆ, ದ ಆರ್ಮಿ ವಾಸ್ ಏಬಲ್ ಟು ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದ ನಾವು ಪ್ರಪೋಸಲಾಗಿ ಓಪನ್ ಆಗಿ ಇಡೋ ಅವಕಾಶ ಸಿಗ್ತಾರೆ. ಅದರ್ ದೆನ್ ಬೀಯಿಂಗ್ ಡಿಕ್ಟೇಟೆಡ್, ನೀವು ಹಿಂಗೆ ಮಾಡಿರಿ ಅನ್ನೋದಕ್ಕಿಂತ ನೀವು ಹೆಂಗೆ ಮಾಡ್ಬೋದನ್ನು ಹೇಳ್ರೆ ಅದಕ್ಕೆ ನಾವು ಡಿಸಿಷನ್ ಕೊಡ್ತೀವಿ ಅನ್ನೋದೇನಿದೆಲ್ಲ, ದಟ್ಸ್ ಅ ಬೆಟರ್ ವೇ ಆಫ್ ಮ್ಯಾನೇಜಿಂಗ್ ಅ ಕಾನ್ಫ್ಲಿಕ್ಟ್. ಪ್ರಯಾರಿಟಿ ಅಷ್ಟೇ ಈ ಸರಿ ನಿಮ್ಮ ಪ್ರಯಾರಿಟಿ ನೀವು ಹೇಳಿ ಅದನ್ನು. ಎಸ್ ಅದರ್ ದೆನ್ ಗೌರ್ಮೆಂಟ್ ನೀವು ಇದನ್ನು ಮಾಡಿ ಅಂತ ಹೇಳೋದಕ್ಕಿಂತ ನೀವು ಪ್ರಪೋಸ್ ಮಾಡಿ ಅದನ್ನು ನಾವು ಒಪ್ಕೊತೀವಿ. ಎಸ್, ದ್ಯಾಟ್ಸ್ ಅ ಡಿಫ್ರೆನ್ಸ್. ಸರ್, ಇಷ್ಟೊತ್ತು ಮಾತಾಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನಗೇನು ಆ ಜರ್ನಿ ಇಷ್ಟು ದಿನ ಗಾಸಿಗಳ ಥರ ಇದ್ದಿದ್ದು ಎಷ್ಟೋ ವಿಷಯಗಳು ಕ್ಲಿಯರ್ ಆಯಿತು. ಇವತ್ತಿಗೆ ಏನು ಆಗಿದೆ ಅನ್ನೋದನ್ನು ಹೇಳಬೇಕು ಅನ್ನೋದೊಂದು ನನಗೆ ಉದ್ದೇಶ ಇತ್ತು. ಥ್ಯಾಂಕ್ ಯು ಸರ್, ಬಂದು ನಮಗೆ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ನ ಕೊಟ್ಟು ಒಂದಷ್ಟು ವಿಷಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ. ಮತ್ತೆ ಒಂದು ಸತಿ ಸಿಕ್ಕಿ ಇನ್ನೊಂದಷ್ಟು ವಿಷಯಗಳನ್ನ ಮಾತಾಡೋಣ ಸರ್. ಖಂಡಿತವಾಗ್ಲೂ ಬಾಲು ಅವರೇ, ಇಟ್ ವಾಸ್ ಪ್ಲೆಜರ್ ಟಾಕಿಂಗ್ ಟು ಯು. ನಿಮ್ದು ನೀವು ಮುಂಚೆನೂ ಹೇಳಿದ್ರಿ, ಈಗೂ ಕೂಡ ಸಮಿಟ್ ಅಪ್ ಮಾಡ್ಬೇಕಾದ್ರೆ ಹೇಳಿದ್ರಿ, ನಿಮ್ದು ಇಂಟೆನ್ಷನ್ ಐಡಿಯಾ ಇದ್ದಿದ್ದು ಜನರಿಗೆ ಏನು ನಡೆದಿದೆ ಅದನ್ನು ವಾಸ್ತವವನ್ನು ತಿಳಿಸ್ಕೊಡುವಂಥ ಒಂದು ಉದ್ದೇಶ ಏನಿದೆ, ಇಟ್ಸ್ ರಿಯಲಿ ಕಮೆಂಡಬಲ್. ಆ್ಯಕ್ಚುಲಿ ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಸೈ ಆಪ್ಸ್ ಅಂತ ಹೇಳ್ತಾರೆ, ವಾರ್ದಲ್ಲಿ, ಯುದ್ಧದಲ್ಲಿ ಒಂದು ಮೇಜರ್ ಕಾಂಪೋನೆಂಟ್ ಅಂತಂದರೆ ಸೈಕಾಲಜಿಕಲ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಅವ್ರು ಹೇಳ್ತಿದ್ರು ನೋಡ್ರಿ, 5 ಏರ್ಕ್ರಾಫ್ಟನ್ನು ಹೊಡೆದ್ವಿ ಹೊಡೆದ್ವಿ ಅಂತಂದ್ರೆ ಎಲ್ಲಿದೆ, ಯಾರೋ ಒಂದು ರಿಪೋರ್ಟರ್ ಕೇಳಿದ್ರು ಅವ್ರ ಡಿಫೆನ್ಸ್ ಮಿನಿಸ್ಟ್ರಿಗೋ ಪ್ರೈಮ್ ಮಿನಿಸ್ಟ್ರಿಗೋ, ನೀವು 5 ಏರ್ಕ್ರಾಫ್ಟ್ ರಫಾಲ್ ಹೊಡೆದಿದ್ರಲ್ಲ, ಎಲ್ಲಿದೆ ಪ್ರೂಫ್ ಅಂದಾಗ ಸೋಷಿಯಲ್ ಮೀಡಿಯಾ ಇಟ್ಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರು. ಸೊ ಹಾಗಾಗಿ ಸೈಕಾಲಜಿಕಲ್ ಆಪ್ರೇಷನ್ಸಲ್ಲಿ ಇಮ್ಯಾಜಿನ್ ಮಾಡಿ, ಅದನ್ನು ಜನ ನಂಬಿದವ್ರಿಗೆ 5 ಏರ್ಕ್ರಾಫ್ಟ್ಸ್ ಹೋಗಿದೆ ಅಂತಂದು ಅಂದ್ಕೊಂಡವ್ರಿಗೆ ಹೆಂಗೊಂದು ಸೈಕಾಲಜಿಕಲ್ ಎಫೆಕ್ಟ್ ಆಗಬಾರ್ದು. ಸೊ ಇಟ್ಸ್ ದ ಸಿಟಿಸನ್ಸ್ಗೆ ನಾವು ಏನಂದರೆ, ನಮ್ಮ ಜನಸಾಮಾನ್ಯರಿಗೆ ವಾಸ್ತವತೆಯನ್ನು ಅವ್ರಿಗೆ ಮುಂದಿಡೋದು ನಮ್ಮ ಇಟ್ಸ್ ರಿಯಲಿ ಅ ಕಮೆಂಡಬಲ್ ಜಾಬ್. ಐ ರಿಯಲಿ ಅಪ್ರಿಷಿಯೇಟ್ ವಾಟ್ ಯು ಆರ್ ಡೂಯಿಂಗ್. ಹ್ಯಾಟ್ಸ್ ಆಫ್. ಹೀಗೆ ಲಾಫ್ಟಿ ಲ್ಯಾಂಡ್ ಬೆಳೀಲಿ, ಇಂಥ ಒಂದು ಸಂದರ್ಭಗಳು ನೀವು ಹೆಚ್ಚು ಜನರನ್ನ ಕರೆದು ದೇಶದ ಮುಂದೆ, ಜನರ ಮುಂದೆ ಸತ್ಯವನ್ನು ಮುಂದಿಡೋ ಕಾರ್ಯಕ್ರಮ ಮುಂದುವರಲಿ ಅಂತ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್.